ಹೆಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಪ್ರಾಬ್ಲಮ್ಮು ರಿಲೇಷನ್ಸ್ ಎಂದು. ಕ್ವಶನ್: ದ ನಂಬರ್ ಆಫ್ ರಿಲೇಷನ್ಸ್ ಡಿಫೈನ್ಡ್ ಆನ್ ಅ ಸೆಟ್ ಎ ಬಿ ಸಿ ಡಿ ವಿಚ್ ಆರ್ ಬೋತ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಈಸ್. ಓಕೆನಾ, ಫಸ್ಟ್ ನನಗೆ ರಿಫ್ಲೆಕ್ಸಿವ್ ಅಂದ್ರೇನು, ಸಿಮೆಟ್ರಿಕ್ ಅಂತ ಗೊತ್ತಿರಬೇಕು. ಓಕೆನಾ, ಕಾನ್ಸೆಪ್ಟ್ ಪ್ರಕಾರ ಫಸ್ಟ್ ರಿಫ್ಲೆಕ್ಸಿವ್ ಅಂದ್ರೇನು? ರಿಫ್ಲೆಕ್ಸಿವ್ ಅಂದರೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ ದೇರ್ ಎಕ್ಸಿಸ್ಟ್ ಎ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಅಂದರೆ ಮೀನಿಂಗ್ 1 ಅಂತ ಎಲಿಮೆಂಟ್ ಇದ್ದರೆ 1 ಸೆಟ್ಟಲ್ಲಿ ಇರಲೇಬೇಕು. ಓಕೆನಾ, 2 ಇದ್ದರೆ 2 ಎ ಇದ್ದರೆ ಎ. ಓಕೆನಾ, ನೆಕ್ಸ್ಟ್ ಒಂದು ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದರೆ ಫಾರ್ ಆಲ್ ಎ ಬಿ belongs to R, there exist B, A belongs to R. ಅಂದರೆ ಮೀನಿಂಗ್ 1, 2 ಅನ್ನೋ ಸೆಟ್ಟಲ್ಲಿದ್ದರೆ 2, 1 ಕೂಡ ಇರಲೇಬೇಕು. ಓಕೆನಾ, 1, 3 ಇದ್ದರೆ 3, 1 ಇರಬೇಕು. ಸೊ ಇದಕ್ಕೆ ಏನು ಕರಿತೀವಿ? ಸಿಮೆಟ್ರಿಕ್. ಓಕೆನಾ, ಅವ್ನು ಕೇಳಿರೋದು ಬೋತ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಓಕೆನಾ, ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಬೇಕು ನನಗೆ. ಇನ್ನೊಂದು ಕಾನ್ಸೆಪ್ಟ್ ಏನು ಅಂದರೆ, ಇಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ is equal to like 10, then number of subsets of set A is ಎಷ್ಟಾಗುತ್ತೆ ಅಲ್ಲಿಗೆ? ಅಕಸ್ಮಾತ್ ಎಲ್ಲಿ 10 ಎಲಿಮೆಂಟ್ಸ್ ಇದ್ದರೆ ನಂಬರ್ ಆಫ್ ಆಲ್ ಪಾಸಿಬಲ್ ಸಬ್ಸೆಟ್ಸ್. ಓಕೆನಾ, ಅಲ್ಲಿಗೆ ಸಬ್ಸೆಟ್ಸ್ ಎಷ್ಟಾಗುತ್ತೆ? ಅಲ್ಲಿಗೆ 2 power 10 ಆಗುತ್ತಾ? ಕರೆಕ್ಟಾ? ಸೊ ನಮಗೆ ಗೊತ್ತಿರೋ ಪ್ರಕಾರ ರಿಲೇಷನ್ ಅಂದರೆ ಏನು? ರಿಲೇಷನ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ. ಇಲ್ಲಾದರೆ ಆರ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಎ. ಕರೆಕ್ಟಾಯಿತು? ಇದು ನೋಡಾಯ್ತಾ? ಇವಾಗ ಸ್ಟಾರ್ಟ್ ಮಾಡಿ. ಸೊ ಟೋಟಲ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? ಈ ಕ್ವಶನಿಗೆ ಡೈರೆಕ್ಟಾಗಿ ನಮ್ಮ ಫಾರ್ಮುಲಾನ ಕೊಡ್ಬೋದು. ಓಕೆನಾ, ಇದಕ್ಕೆ ಡೈರೆಕ್ಟಾಗಿ ಫಾರ್ಮುಲಾನೇ ಐತಿ. ಇದು ಫಸ್ಟ್ ಫಾರ್ಮುಲಾ ಬರ್ಬೇಡೋಣ, ಆಮೇಲೆ ಆ ಫಾರ್ಮುಲಾ ಹೆಂಗೆ ಬಂತು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಸೊ ಮೆಥಡ್ 1. ಸೊ ನನಗೇನು ಬೇಕಾಗಿರೋದು ಈಗ? ನಂಬರ್ ಆಫ್ ರಿಲೇಷನ್ಸ್ ಡಿಫೈನ್ಡ್ ಆನ್ ವಿಚ್ ಆರ್ ಬೋತ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ನಂಬರ್ ಆಫ್ ರಿಲೇಷನ್ಸ್ which are both reflexive and symmetric. ಸೊ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಅಂತ ಕೇಳಿದರೆ ಆನ್ಸರ್ 2 power n² - n / 2. ಇದು ಆನ್ಸರ್ ಡೈರೆಕ್ಟಾಗಿ. ಓಕೆನಾ, ಸೊ ಫಾರ್ಮುಲಾ ಇದೇ ಥರ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಆರ್ ಸಿಮೆಟ್ರಿಕ್, ಇವಕ್ಕೆಲ್ಲ ಫಾರ್ಮುಲಾಸ್ ಇದ್ದಾವೆ. ಸೊ ಇದು ಯಾರಿದು? ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಇದ್ದಾಗ 2 power n² - n / 2. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಮುಗೀತು. ವೇರ್ n = ಏನು? ನಂಬರ್ ಆಫ್ ಎಲಿಮೆಂಟ್ಸ್. ಸೆಟ್ ಎ ಒಳಗೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದ್ದಾವೆ? ವಿಚ್ ಈಸ್ ಈಕ್ವಲ್ ಟು ಸೆಟ್ ಎಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 4 ಎಲಿಮೆಂಟ್ಸ್ ಇದ್ದಾವೆ. ಕರೆಕ್ಟಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೆಟ್ ಎಲ್ಲಿ ABCD 4 ಎಲಿಮೆಂಟ್ಸ್ ಇದ್ದಾವೆ. ಸೊ ಅಲ್ಲಿ ಈ 4 ಎಲಿಮೆಂಟ್ಸ್ ಅಂದರೆ n = 4 ತಗೊಂಬಂದು ಸಬ್ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ? ಅಲ್ಲಿಗೆ 2 power n², 2 power n ವ್ಯಾಲ್ಯೂ ಎಷ್ಟು? 4² - 4 / 2, ನಥಿಂಗ್ ಬಟ್ 2 power 6, ವಿಚ್ ಈಸ್ ಈಕ್ವಲ್ ಟು ಎಷ್ಟು? 64. ಡೈರೆಕ್ಟಾಗಿ ಆನ್ಸರ್. ಇದು ಮೆಥಡ್ 1. ಮೆಥಡ್ 2 ಅಬ್ಸರ್ವ್ ಮಾಡಿರಿ. ಅಂದರೆ ಇದು ಹೆಂಗೆ ಬಂತು ಫಾರ್ಮುಲಾ? ಸಪೋಸ್ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಯಾವ ಥರ ಸಾಲ್ವ್ ಮಾಡೋದು, ಪ್ರೊಸೀಜರ್ ಏನು ಅಂತ. ಓಕೆ, ಸೆಟ್ ಎಲ್ಲಿ ಈಸ್ ಈಕ್ವಲ್ ಟು ಎಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದಾನೆ? A, B, C, D 4 ಎಲಿಮೆಂಟ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ 4 ಎಲಿಮೆಂಟ್ಸಿಂದ A × A ಫೈಂಡ್ ಮಾಡಿ ಟ್ರೈ ಮಾಡ್ತೀನಿ. A × A ಹೆಂಗೆ ಬರಿಬೋದು ನಾವು? ಎಲ್ಲ ಅಬ್ಸರ್ವ್ ಮಾಡಿರಲಿ. A × A ಅಂದರೆ ಫಸ್ಟ್ ಲೈನಲ್ಲಿ A, B, C ಆ್ಯಂಡ್ D. ಓಕೆನಾ, ಇಲ್ಲಿ ಕೂಡ ಏನು ಬರಿಬೋದು ನಾನು? A, B, C, D. ಓಕೆ, ಈಗ ಇವನ್ನೇ ಎಲಿಮೆಂಟ್ಸ್ ಬರೋಣ. ಎ ಇದ್ದರೆ ಇಲ್ಲೇನು ಬರುತ್ತೆ? A,
ನೆಕ್ಸ್ಟ್ ಎಲಿಮೆಂಟ್ ಎ ಕಮ ಬಿ, ನೆಕ್ಸ್ಟ್ ಎಲಿಮೆಂಟ್ ಎ ಕಮ ಸಿ, ಎ ಕಮ ಡಿ, ನೆಕ್ಸ್ಟ್ ಒನ್ ಬಿ ಕಮ ಎ. ಓಕೆನಾ, ಇದು ಗೊತ್ತಾ, ಇದು ಇಲ್ಲಿಂದ ಬಿ ಪಿಕ್ ಮಾಡ್ತೀವಿ, ಇಲ್ಲಿಂದ ಎ ಪಿಕ್ ಮಾಡ್ತೀವಿ, ಬಿ ಕಮ ಎ. ನೆಕ್ಸ್ಟ್ ಏನಾಗುತ್ತೆ, ಬಿ ಕಮ ಬಿ, ಕರೆಕ್ಟಾ, ಬಿ ಕಮ ಬಿ. ನೆಕ್ಸ್ಟ್ ಒನ್ ಸಿಮಿಲರ್ಲಿ ಬಿ ಕಮ ಸಿ, ಲಾಸ್ಟಿಗೆ ಬಿ ಕಮ ಡಿ. ಇಲ್ಲಿ ಈ ಲೈನಲ್ಲಿ ಸಿ ಕಮ ಎ ಅಥವಾ ಸ್ಟಾರ್ಟ್ ಆಗುತ್ತೆ. ಸೊ ಸೀರೀಸ್ ಏನು, ಸಿ ಕಮ ಎ, ಸಿ ಕಮ ಬಿ, ಸಿ ಕಮ ಸಿ, ಲಾಸ್ಟಿಗೆ ಸಿ ಕಮ ಡಿ. ಲಾಸ್ಟ್ ಒನ್ ಡಿ ಕಮ ಎ, ಡಿ ಕಮ ಬಿ, ಡಿ ಕಮ ಸಿ ಆ್ಯಂಡ್ ಡಿ ಕಮ ಡಿ. ಓಕೆನಾ. ಸೊ ಇದರಲ್ಲಿ ರಿಫ್ಲೆಕ್ಸಿವ್ ಎಲಿಮೆಂಟ್ಸ್ ಎಲ್ಲಿದ್ದಾವೆ ಅಬ್ಸರ್ವ್ ಮಾಡಿದ್ನ. ಈಗ ಸಪೋಸ್ ಯಾವ್ದಾರ ಎಲಿಮೆಂಟ್ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ಕಂಪಲ್ಸರಿ ಯಾವ ಥರ ಇರಬೇಕದು, ಎ ಇದ್ದರೆ ಎ ಕಮ್ಮ ಎ ಇರಬೇಕು ಅಂದರೆ. ಸೊ ಈ ಎಲಿಮೆಂಟ್ಸ್, ಓಕೆನಾ, ಈ ಎಲಿಮೆಂಟ್ಸ್ ಯಾರು ಎಲ್ಲ ರಿಫ್ಲೆಕ್ಸಿವ್ ಎಲಿಮೆಂಟ್ಸಾ. ಈ ಡಯಾಗ್ನಲ್ಸ್ ಏನಿದಾರಲ್ಲ, ಡಯಾಗ್ನಲ್ಸ್ ಎಲ್ಲರೂ ಏನು ರಿಫ್ಲೆಕ್ಸಿವ್ ಟೈಪ್, ಕರೆಕ್ಟಾ. ಇವರೆಲ್ಲರೂ ಅಬ್ಸರ್ವ್ ಮಾಡಿರಿ. ಸೊ ಎ ಕಮ ಎ, ಬಿ ಕಮ ಬಿ, ಸಿ ಕಮ ಸಿ, ಡಿ ಕಮ ಡಿ, ಕರೆಕ್ಟಾ. ಇವರೆಲ್ಲ ರಿಫ್ಲೆಕ್ಸಿವ್, ಕರೆಕ್ಟಾ ಇದು. ಸೊ ಇವರೆಲ್ಲ ಏನು ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬೇಕಾ. ಸೊ ಅಲ್ಲಿ ಇವರೆಲ್ಲರೂ ಕಂಪಲ್ಸರಿ ಬೇಕೇ ಬೇಕು. ಸೊ ಇವರು ಆಲ್ ಆರ್ ಸೆಲೆಕ್ಟೆಡ್. ಇವರೆಲ್ಲರೂ ಕಂಪಲ್ಸರಿ ಎಂಟ್ರ್ ಆಗಲೇಬೇಕು ಗೇಮಿಗೆ. ಸೊ ಇಲ್ಲಿಗೆ ಇವ್ರು 4 ಜನ, ಎ ಕಮ ಎ, ಬಿ ಕಮ ಬಿ, ಸಿ ಕಮ ಸಿ, ಡಿ ಕಮ ಡಿ ಕಂಪಲ್ಸರಿ. ಅದೀಗ ಇವ್ರಿಗೆ ಏನೂ ಆಪ್ಷನ್ ಇಲ್ಲ, ಇವ್ರು ಎಂಟ್ರ್ ಆಗಲೇಬೇಕು. ಓಕೆನಾ, ಸೆಟ್ಟಲ್ಲಿ. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಎಲಿಮೆಂಟ್ಸ್ ಉಳಿದು, ಟೋಟಲಾಗಿರೋದು ಎಷ್ಟು ಇಲ್ಲಿ ಅಬ್ಸರ್ವ್ ಮಾಡಿ. ಟೋಟಲಾಗಿರೋದು 4 × 4, ಕರೆಕ್ಟಾ. ಅಲ್ಲಿಗೆ 4 ಸ್ಕ್ವೇರ್ ಎಲಿಮೆಂಟ್ಸ್. ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಹೋದು, 1 2 3 4 ಎಲಿಮೆಂಟ್ಸ್ ಹೋಗಿದ್ದಾವೆ. ಅಲ್ಲಿಗೆ ರಿಮೈನಿಂಗ್ ಎಲಿಮೆಂಟ್ಸ್ ಎಷ್ಟು, ಅಲ್ಲಿಗೆ 4 ಸ್ಕ್ವೇರ್ ಮೈನಸ್ 4. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಎಷ್ಟು, 4 ಸ್ಕ್ವೇರ್ ಮೈನಸ್ 4 ಎಲಿಮೆಂಟ್ಸ್ ರಿಮೈನಿಂಗ್, ಕರೆಕ್ಟಾ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಸಿಮೆಟ್ರಿ. ಈಗ ರಿಫ್ಲೆಕ್ಸಿವ್ ಮುಗಿತು, ಈಗ ಸಿಮೆಟ್ರಿ ಬಗ್ಗೆ ಥಿಂಕ್ ಮಾಡಬೇಕು. ಸಿಮೆಟ್ರಿಕ್ ಬಗ್ಗೆ ಅಬ್ಸರ್ವ್ ಮಾಡಿರಿ. ಸಿಮೆಟ್ರಿಕಲ್ಲಿ ಹೆಂಗೆ, ಇಫ್ ಎ ಕಮ ಬಿ ಸೆಲೆಕ್ಟ್ ಆದರೆ ಆಟೋಮೆಟಿಕ್ಲಿ ಯಾರು ಬೇಕು ನನಗೆ, ಬಿ ಕಮ ಎ ಬೇಕೇ ಬೇಕು, ಕರೆಕ್ಟಾ. ಎ ಕಮ ಬಿ ಬಂದರೆ ಬಿ ಕಮ ಎ ಬೇಕೇ ಬೇಕು. ಸೊ ಇದೊಂಥರ ಬೈ ಒನ್ ಗೆಟ್ ಒನ್ ಫ್ರೀ. ಎ ಕಮ ಬಿ ತಗೊಂಡ್ರೆ ಬಿ ಕಮ ಎ, ಇಲ್ಲ ಬಿ ಕಮ ಎ ತಗೊಂಡ್ರೆ ಎ ಕಮ ಬಿ. ಸೊ ಇಲ್ಲಿಗೆ ಇವರಿಗಿರೋದು ಅಂದರೆ, ಈಗ ಸಪೋಸ್ ಇದಕ್ಕೆ ಎಷ್ಟು ಆಪ್ಷನ್ನು, 2 ಆಪ್ಷನ್. ಐದರ್ ಇಟ್ ಕ್ಯಾನ್ ಬಿ ಸೆಲೆಕ್ಟೆಡ್ ಆರ್ ಇಟ್ ಕ್ಯಾನ್ ಬಿ ರಿಜೆಕ್ಟೆಡ್, ಕರೆಕ್ಟಾ. ಬಟ್ ಇದು ಡೈರೆಕ್ಟಾಗಿ ಒಂದೇ ಆಪ್ಷನ್. ಇದು ಸೆಲೆಕ್ಟ್ ಆದರೆ, ಈಗ ಇದಕ್ಕೆ 2 ಆಪ್ಷನ್. ಇದು ಸಪೋಸ್ ಸೆಲೆಕ್ಟ್ ಆಯ್ತು ಅನ್ಕ, ಇದು ಸೆಲೆಕ್ಟ್ ಆಗಲೇಬೇಕು. ಇದು ಸೆಲೆಕ್ಟ್ ಆಗಿಲ್ಲ ಅನ್ಕ, ಇದು ಸೆಲೆಕ್ಟ್ ಆಗಂಗಿಲ್ಲ, ಕರೆಕ್ಟಾ. ಸೊ ಇವರಿಬ್ಬರಿಗೂ ಸೇರಿ 2 ಆಪ್ಷನ್. ಐದರ್ ಇಟ್ ಕ್ಯಾನ್ ಬಿ ಸೆಲೆಕ್ಟೆಡ್ ಆರ್ ರಿಜೆಕ್ಟೆಡ್, ಓಕೆನಾ. ನೆಕ್ಸ್ಟ್ ಇದನ್ನು ಅಬ್ಸರ್ವ್ ಮಾಡಿರಿ. ಎ ಕಮ ಸಿ, ಸಪೋಸ್ ಎ ಕಮ ಸಿ ಸೆಲೆಕ್ಟ್ ಮಾಡಿದೆ ಅನ್ಕ ನಾನು, ಅಲ್ಲಿ ಕಂಪಲ್ಸರಿ ಯಾರನ್ನು ಸೆಲೆಕ್ಟ್ ಮಾಡಲೇಬೇಕು, ಸಿ ಕಮ ಏನು ಸೆಲೆಕ್ಟ್ ಮಾಡಲೇಬೇಕು, ಕರೆಕ್ಟಾ. ಸೊ ಅಲ್ಲಿ ಇವರಿಬ್ರಿಗೆ ಎಷ್ಟು ಆಪ್ಷನ್ನು, ಇವರಿಬ್ರಿಗೂ ಸೇರಿ 2 ಆಪ್ಷನ್. ಐದರ್ ಇಟ್ ಕ್ಯಾನ್ ಬಿ ಸೆಲೆಕ್ಟೆಡ್ ಆರ್ ರಿಜೆಕ್ಟೆಡ್. ಸೊ ಅಲ್ಲಿ ಎ ಕಮ ಸಿ ಬಂತು ಅಂದರೆ ಇದು ಬರಲೇಬೇಕು ಕಂಪಲ್ಸರಿ. ಈ ಥರ ಎಷ್ಟು ಎಲಿಮೆಂಟ್ಸಿಗೆ ಆಪ್ಷನ್ ಇದ್ದಾವೆ, ಆಪ್ಷನ್ಸ್ ಇರೋದು ಅಬ್ಸರ್ವ್ ಮಾಡಿರಿ. ಈ ಥರ ಟೋಟಲ್ ಎಲಿಮೆಂಟ್ಸ್ ಇರೋದು, ಈ ಎಲಿಮೆಂಟಿಗೆ ಆಪ್ಷನ್ ಇದೆ, ಈ ಎಲಿಮೆಂಟಿಗಿದೆ, ಈ ಎಲಿಮೆಂಟ್, ಈ ಎಲಿಮೆಂಟ್, ಈ ಎಲಿಮೆಂಟ್, ಈ ಎಲಿಮೆಂಟ್, ಕರೆಕ್ಟಾ. ಅಂದರೆ ಮೀನಿಂಗ್ ಜಸ್ಟ್ ಅಪ್ಪರ್ ಟ್ರಯಾಂಗಲ್ ಇಲ್ಲ ಲೋವರ್ ಟ್ರಯಾಂಗಲ್ ಇವೆರಡರಲ್ಲಿ ಯಾವ್ದಾರು ಒಂದು ಪಾರ್ಟಿಗೆ ನಾವು ಆಪ್ಷನ್ ತಗೊಂಡ್ರೆ ಸಾಕು, ಇನ್ನೊಂದು ಆಟೋಮೆಟಿಕ್ಲಿ ಬರುತ್ತೆ. ಸೊ ಇದನ್ನು ತಗೊಂಡ್ರೆ ಆಟೋಮೆಟಿಕ್ ಇನ್ನೊಂದು ಬರುತ್ತೆ, ಕರೆಕ್ಟಾ. ಸೊ ಅಲ್ಲಿಗೆ ಈ ಟ್ರಯಾಂಗಲ್ ಅಪ್ಪರ್ ಟ್ರಯಾಂಗಲ್ ಐತಲ್ಲ, ಅಪ್ಪರ್ ಟ್ರಯಾಂಗಲ್ ಎಲಿಮೆಂಟ್ಸ್ ಸೆಲೆಕ್ಟ್ ಮಾಡಿದರೆ ಲೋವರ್ ಟ್ರಯಾಂಗಲ್ ಫ್ರೀಯಾಗೇ ಬರುತ್ತೆ. ಸಿಮೆಟ್ರಿಕ್ ಆಗಬೇಕಂದ್ರೆ ಬರಲೇಬೇಕು, ಕರೆಕ್ಟಾ. ಸೊ ಅಲ್ಲಿಗೆ ಆಫ್ ದೆಮ್ ಎಷ್ಟೇ ಆಪ್ಷನ್ಸ್ ಇರೋದಾ, ಆಫ್ ದೆಮ್, ಕರೆಕ್ಟಾ ಇದು. ಸೊ ಟೋಟಲಾಗಿ ಎಷ್ಟಿದ್ವಿ ಇಲ್ಲಿ ಅಬ್ಸರ್ವ್ ಮಾಡಿರಿ. 4 ಸ್ಕ್ವೇರ್ ಮೈನಸ್ 4, ಯಾಕೆಂದರೆ ಇಲ್ಲೇ ಎಷ್ಟು 4, ಇಲ್ಲೆಷ್ಟು 4. ಸೊ ಅಲ್ಲಿ 4 ಸ್ಕ್ವೇರ್, ಅದರಲ್ಲಿ 4 ರಿಮೂವ್ ಮಾಡಿದ್ದೀನಿ, ಕರೆಕ್ಟಾ. ಇದರಲ್ಲಿ ಆಫ್ ದೆಮಿಗೆ ಮಾತ್ರ ಆಪ್ಷನ್ಸ್ ಇರೋದು. ಅಲ್ಲಿಗೆ ಆಪ್ಷನ್ ಏನಾಗುತ್ತೆ ನೋಡಿರಿ, ಇಲ್ಲಿ ನೋಡ್ರಿ ಈಗ. ಸೊ ಅಲ್ಲಿಗೆ 4 ಸ್ಕ್ವೇರ್ ಮೈನಸ್ 4 ಡಿವೈಡ್ ಬೈ 2 ಈ ಎಲಿಮೆಂಟ್ಸಿಗೆ ಮಾತ್ರ ಆಪ್ಷನ್ಸ್ ಇರೋದು, ಕರೆಕ್ಟಾ. ಸೊ ಅಲ್ಲಿ 4 ಸ್ಕ್ವೇರ್ ಮೈನಸ್ 4 ಅಂದರೆ ಎಷ್ಟಾಗುತ್ತೆ ಅಲ್ಲಿಗೆ 12/2 ವಿಚ್ ಈಸ್ ಈಕ್ವಲ್ ಟು 6. ಸೊ 6 ಎಲಿಮೆಂಟ್ಸಿಗೆ ಆಪ್ಷನ್ಸ್ ಇದೆ. ಎಷ್ಟು ಆಪ್ಷನ್ಸ್ ಇದೆ, ಐದರ್ ದೇ ಕ್ಯಾನ್ ಬಿ ಸೆಲೆಕ್ಟೆಡ್ ಆರ್ ರಿಜೆಕ್ಟೆಡ್. ದೇರ್ ಫಾರ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಯಾಕಂದ್ರೆ 6 ಎಲಿಮೆಂಟ್ಸ್ ಇದ್ದಾವೆ, 2/6 ವಿಚ್ ಈಸ್ ಈಕ್ವಲ್ ಟು ಎಷ್ಟು 64 ವಿಚ್ ಈಸ್ ಆಪ್ಷನ್ 4. ಓಕೆ, ಥ್ಯಾಂಕ್ ಯು.